ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಏನೇ ಇರ್ಬೋದು, ಭಯ ಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ. ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಓಕೆ, ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯ ವೀಕ್ಷಕರೇ, ನಾವು ನಮ್ಮ ಕರ್ತನನ್ನು ಆರಾಧಿಸೋಣ. ಕೀರ್ತನೆಗಾರನ ಕೀರ್ತನೆ 3:3 ವಾಕ್ಯ ಹೇಳ್ತದೆ, ನಮ್ಮ ಕಾಯುವ ಆತನು, ನಮ್ಮ ಗುರಾಣಿಯು, ನಮ್ಮ ಗೌರವಕ್ಕೆ ಆಧಾರ, ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವ ಆತನು ನಮ್ಮ ತಂದೆಯಾದ ದೇವರು. ಆದ್ರಿಂದ ನಾವು ಒಟ್ಟಾಗಿ ಬೆಳಗಿನ ಜಾವದಲ್ಲಿ ನಮ್ಮ ಕರ್ತನನ್ನು ಆರಾಧಿಸೋಣ. Thank you, Father. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನಿನಗೆ ಮರೆಯಾದುದೊಂದು ಇಲ್ಲವೇ, ಇಂದು ಎಂದು ಆರಾಧಿಪೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಇಂದು ಎಂದು ಆರಾಧಿಪೆ. ಥ್ಯಾಂಕ್ ಯು ಫಾದರ್. ನಮ್ಮ ಜೊತೆಗಾರನಾದ, ನಮ್ಮನ್ನು ತಿಳಿದಾತನು, ನಮ್ಮ ಸಹಾಯಕನು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ, ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರ ನೀ ಒರೆಸಿದೆ. ಥ್ಯಾಂಕ್ ಯು ಜೀಸಸ್. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ, ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರ ನೀ ಒರೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಇಂದು ಎಂದು ಆರಾಧಿಪೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಇಂದು ಎಂದು ಆರಾಧಿಪೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. Thank you, Father. Glorify you, Jesus. We praise you, Lord. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳಲ್ಲಿ 94ನೇ ಕೀರ್ತನೆ
17 ಮತ್ತು 18ನೇ ವಚನವನ್ನು ನಾವು ಓದಿ ನಾವು ಧ್ಯಾನ ಮಾಡುವ. ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲಿ ಸಮಾಧಿಗೆ ಸೇರುತ್ತಿದ್ದೆನು. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ವಾವ್, ಪ್ರೈಸ್ ಗಾಡ್. ಓಕೆ, ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಕೀರ್ತನೆಗಾರನ ಎಕ್ನಾಲಜ್ ಮಾಡುತ್ತಾನೆ. ಆತನು ದೇವರ ಕೃಪೆ, ದೇವರ ಹಸ್ತ, ದೇವರ ಪ್ರೀತಿ, ದೇವರ ನಂಬಿಗಸ್ತಿಗೆ ಆತನು ತಿಳಿದುಕೊಂಡಿದ್ದಾನೆ. ತಿಳಿದುಕೊಂಡು ಆತನು ಹೇಳ್ತಾ ಇದ್ದಾನೆ, ಆತನ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು, ಸಮಸ್ಯೆಗಳು, ಚಾಲೆಂಜಸ್ಗಳು, ತೊಂದರೆಗಳು ಬರುವಾಗ ಆತನು ಹೇಳ್ತಾನೆ, ಯೆಹೋವನ ಸಹಾಯವಿಲ್ಲದಿದ್ದರೆ ನಾನು ಇಷ್ಟರವರೆಗೆ ಸಮಾಧಿಗೆ ಸೇರ್ತಿದ್ದೇನೆ. ಪ್ರೈಸ್ ಗಾಡ್. ಪ್ರೇರೆ, ನೀವು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಿ, ಕೆಲವೊಮ್ಮೆ ನಿಮಗೆ ಗೊತ್ತಿರ್ಬೋದು, ಕೆಲವೊಮ್ಮೆ ಗೊತ್ತಿಲ್ಲದಿರ್ಬೋದು. ಎಷ್ಟೋ ಸರ್ತಿ ನನ್ನನ್ನು ಮತ್ತು ನಿನ್ನನ್ನು ದೇವರು ಕಾಪಾಡಿದ್ದಾನೆ. ಕೆಲವೊಮ್ಮೆ ಕೆಲವರು ಹೇಳುವುದುಂಟು, ನಾನು ಸಡನ್ಲಿ ರಸ್ತೆ ಪಾಸ್ ಆಗ್ತಿದ್ದೆ, ಸಡನ್ಲಿ ಒಂದು ಬಸ್ ಬಂತು, ಸಡನ್ಲಿ ಒಂದು ಕಾರ್ ಬಂತು, ಸಡನ್ಲಿ ಒಂದು ಬೈಕ್ ಬಂತು. ಒಂದು ಅರ್ಧ ಸೆಕೆಂಡಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದರೆ ನಾನು ಸಾಯ್ತಿದ್ದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಷ್ಟೋ ಸರ್ತಿ ದೇವರು ನಿಮ್ಮನ್ನು ಕಾಪಾಡಿದ್ದಾನೆ. ಕೆಲವರು ನೀವು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀರಿ, ಸಾಯ್ಬೇಕಂತ. ಸಡನ್ಲಿ ದೇವರು ನಿಮ್ಮನ್ನು ಯಾರನ್ನೋ ಕಳಿಸಿ, ಯಾರ ಮುಖಾಂತರ ಆದರೂ ಏನಾದರೂ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ. ಪ್ರಿಯರೇ, ದೇವರು ಕೊಲ್ಲುವಂಥ ಬಿಸ್ನೆಸ್ನಲ್ಲಿಲ್ಲ, ದೇವರು ಕೊಲ್ಲುವಂಥ ವ್ಯವಹಾರದಲ್ಲಿಲ್ಲ. ದೇವರು ನಿನ್ನನ್ನು ರಕ್ಷಿಸುವಂಥ ವ್ಯವಹಾರದಲ್ಲಿದ್ದಾನೆ. ಆತನು ಕಾಪಾಡುವ ಆತನಾಗಿದ್ದಾನೆ. ಬಟ್ ಕೊಲ್ಲುವವನು ಯಾರಂತ ಹೇಳಿದ್ರೆ ದೇವರಲ್ಲ, ಆತನು ಕಳ್ಳನು ಅಂತ ಹೇಳ್ತಾರೆ. ಕಳ್ಳ. ಯೋಹನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಓದಿದ್ರೆ ನಿಮಗೆ ಸಿಗ್ತದೆ, ಕಳ್ಳನು ಬರ್ತಾನೆ. ಸೈತಾನಿಗೆ ಒಂದು ಹೆಸರು ಇದೆ, ಅನೇಕ ಹೆಸರುಗಳಿವೆ. ಕಳ್ಳ. ಈ ಹೆಸರು ಅದರ ಕ್ಯಾರೆಕ್ಟರನ್ನು ತೋರಿಸ್ತದೆ, ಗುಣಗಳನ್ನು ತೋರಿಸ್ತದೆ. ಕಳ್ಳ ಅಂತ ಹೇಳ್ತಿರುವಾಗ ಅವನು ಇನ್ನೊಬ್ಬರ ಸೊತ್ತನ್ನು ಕದಿಯುವವ, ಇನ್ನೊಬ್ಬರ ಸೊತ್ತು ನನಗೆ ಬೇಕೆಂದು ಹೇಳುವ, ಇನ್ನೊಬ್ಬರ ಸಂಗತಿಗಳನ್ನು ಆಶಿಸುವ. ಹೇಗಾದರೂ ಆತನು ಕದಿಬೇಕು, ಇನ್ನೊಬ್ಬರನ್ನು ವಂಚನೆ ಮಾಡಿ, ಮೋಸ ಮಾಡಿ, ಹೇಗಾದರೂ ಡಿಸೀವ್ ಮಾಡಿ ಅವನ ಸಂಪತ್ತನ್ನು ನಾನು ತೆಗೆದುಕೊಳ್ಬೇಕು, ಅವನ ವಸ್ತುವನ್ನು, ಆತನ ಪೊಸಿಷನನ್ನು, ಆತನ ಸ್ಥಾನವನ್ನು, ಆತನ ಹಣವನ್ನು, ಆತನ ಆಸ್ತಿಯನ್ನು ಅಥವಾ ಹೇಗಾದರೂ ಮಾಡಿ ಮೋಸ ಮಾಡಿ ಕದಿಲಿಕ್ಕೆ ನೋಡುವಂಥದ್ದು. ಓಕೆ, ಕಳ್ಳ. ಈ ಕದಿಯುವಂಥದ್ದು ಕಳ್ಳನ ಕೆಲಸ. ಕಳ್ಳ ಅಂತ ಹೇಳಿದರೆ ಸೈತಾನ. ಕಳ್ಳನು ಬರ್ತಾನೆ ಕದಿಯಲು, ಕೊಯ್ಯಲು ಮತ್ತು ನಾಶ ಮಾಡಲು. ಕದಿಯಲು, ಕೊಲ್ಲಲು, ನಾಶ ಮಾಡಲು. ಅದು ಕಳ್ಳನ ಕೆಲಸ. ಆತನು ಬರುವಂಥ ಉದ್ದೇಶ ಏನಂತ ಹೇಳಿದರೆ ಒಂದೇ ಉದ್ದೇಶ, 3 ಸಂಗತಿಗಳು: ಕದಿಯುವುದು, ಕೊಲ್ಲುವುದು, ನಾಶ ಮಾಡೋದು. ಇದು ಸೈತಾನ ಕೆಲಸ. ಬಟ್ ದೇವರು ನಿಮ್ಮ ಏನೇ ಕೊಟ್ಟ ನಂತರ ಆತನು ನಿಮ್ಮಿಂದ ಕದಿಯುವುದಿಲ್ಲ. ಆತನು ನಿಮ್ಗೆ ಯಾವಾಗಲೂ ಸಹಾಯ ಮಾಡಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಹಿ ಈಸ್ ಅ ಗಾಡ್ ಹೂ ಹೆಲ್ಪಿಂಗ್ ಅಸ್. ಅದಕ್ಕೋಸ್ಕರ ಆತನು ಹೇಳಿದ್ದಾನೆ, ಈ ಸ್ವಾಮಿ ಪರಲೋಕಕ್ಕೆ ಹೋಗುವ ಮುಂಚೆ ಕೆಲವು ಮಾತುಗಳನ್ನು ಮಾತಾಡಿದ. ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯಿಂದ ಕೇಳಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ಐ ವಿಲ್ ಸೆಂಡ್ ಆ್ಯನ್ ಹೆಲ್ಪರ್. ನಿಮಗೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ಆತನು ಸತ್ಯದ ಆತ್ಮನೇ. ಲೋಕವು ಆತನು ನೋಡದೆಯೂ ತಿಳಿಯದೆ ಇದ್ದರಿಂದ ಅವನನ್ನು ಹೊಂದುವುದಿಲ್ಲ ಅಂತ ಯೇಸು ಹೇಳಿದ. ದ ವರ್ಲ್ಡ್ ವಿಲ್ ನಾಟ್ ರಿಸೀವ್ ಹಿಮ್. ಓಕೆ, ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುವನು. ದೇವರು ಯಾವಾಗಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡುವನು. ಆತನು ಕನಿಕರವುಳ್ಳ ತಂದೆ, ಸಂತೈಸುವ ತಂದೆ. ಅದಕ್ಕೋಸ್ಕರ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲಿ ಸಮಾಧಿಗೆ ಸೇರ್ತಿದ್ದೆನು. ಪ್ರಿಯರೇ, ದೇವರ ಉಪಕಾರಗಳನ್ನು ಒಂದು ಕೂಡ ಮರಿಬೇಡ ಅಂತ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 103ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ
ಒಂದನ್ನು ಕೂಡ ಮರಿಬೇಡ. 103ನೇ ಕೀರ್ತನೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ. ಸಾಮ್ಸ್ 103. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. 2ನೇ ವಚನ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಎಷ್ಟು ಸರ್ತಿ ದೇವರು ನಿನ್ನನ್ನು ಕಾಯಲಿಲ್ಲ. ನಿಮ್ಮನ್ನು ಕಾದಿದ್ದಾನೆ, ನಿಮ್ಮ ದಾಂಪತ್ಯವನ್ನು ಕಾದಿದ್ದಾನೆ, ನಿಮ್ಮ ಮಕ್ಕಳನ್ನು ಕಾದಿದ್ದಾನೆ, ನಿಮ್ಮ ವ್ಯವಹಾರವನ್ನು ಕಾದಿದ್ದಾನೆ, ನಿಮ್ಮ ಹಣವನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ. ನೀವು ಅನೇಕ ವಂಚನೆಗಳಿಗೆ, ಸಮಸ್ಯೆಗಳಿಗೆ, ಮರಣಕರವಾದ ಉರುಳುಗಳಿಗೆ ಬೀಳುವಾಗ ಆತ ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದಾನೆ. ಇದನ್ನು ಎಕ್ನಾಲಜ್ ಮಾಡಿ ನಾವು ಯಾವಾಗಲೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮುಂಜಾನೆ ಎದ್ದುಕೊಂಡು ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ. ನಾವು ಉಳಿದಿರುವುದೇ ಆತನ ಕರುಣೆ, ಆತನ ಕೃಪೆ ಅಂತ ಮುಂದೆ ಹೇಳ್ತದೆ. ನಾವು ಉಳಿದಿರುವುದೇ ಆತನ ಕೃಪೆ. ನನ್ನ ಕಾಲು ಜಾರಿತೋ ಅಂತ ಹೇಳ್ತಿರುವಾಗ ನಿನ್ನ ಕೃಪೆಯು ನನಗೆ ಆಧಾರವಾಗಿದೆ. ಅನೇಕ ಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆಗೆ, ಪ್ರಾಬ್ಲಮ್ಗೆ ಬೀಳ್ತೇವೆ ಅಂತ ಹೇಳ್ತಿರುವಾಗ ದೇವರ ಕೃಪೆ ನನ್ನನ್ನು ಮತ್ತು ನಿನ್ನನ್ನು ಕಾಪಾಡಿದೆ. ಇದನ್ನು ಯಾವಾಗಲೂ ನಾವು ಎಕ್ನಾಲಜ್ ಮಾಡಬೇಕು. ಇದನ್ನು ಯಾವಾಗಲೂ ನಾವು ಗ್ರಹಿಸಿಕೊಳ್ಬೇಕು. ಯಾವುದೇ ಒಂದು ಪಾಪದ ವಿಷಯದಲ್ಲಿ ಅಥವಾ ವ್ಯವಹಾರದ ವಿಷಯದಲ್ಲಿ ಅಥವಾ ಯಾವುದೇ ಕುಟುಂಬದ ವಿಷಯದಲ್ಲಿ ನಿಮ್ಮ ಕಾಲು ಜಾರಿತು ಅಂತ ಹೇಳ್ತಿರುವಾಗ ಆತನ ಕೃಪೆ ನಿಮಗೆ ಆಧಾರವಾಗಿದೆ. ಪ್ರೇರೆ, ಕೆಲವೊಮ್ಮೆ ನಮಗೆ ನೋವಿಂಗ್ಲಿ ಅನ್ನೋವಿಂಗ್ಲಿ ದೇವರ ಹಸ್ತ ನಮಗೆ ಸಹಾಯ ಮಾಡುತ್ತಾ ಇರ್ತದೆ. ಅದಕ್ಕೋಸ್ಕರ ದೇವರ ಹಸ್ತವನ್ನು, ದೇವರ ಸಹಾಯವನ್ನು ನಾವು ಸತ್ಯವೇದದಲ್ಲಿ ನಾವು ಓದಿ ತಿಳಿಬೇಕು. ಕೆಲವೊಂದು ಸೇವಕರ ದೇವರೊಟ್ಟಿಗಿರುವಂಥ ಅನುಭವ ಇಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ ಅವರು ದೇವರ ಅನ್ಯೋನ್ಯತೆಯಲ್ಲಿ ನಡೆದರು, ಹೇಗೆ ದೇವರ ಅನ್ಯೋನ್ಯತೆಯನ್ನು ಬಿಟ್ಟಾಗ ಅವರಿಗೆ ಏನು ಸಂಕಟಗಳು ಆದವು, ಹೇಗೆ ಸಮಸ್ಯೆಗಳು ಎದುರಾದವು, ಹೇಗೆ ಪರಿಸ್ಥಿತಿಗಳು ಅಲ್ಲಿ ಅವರು ಸಿಕ್ಕಿಕೊಂಡರು, ಹೇಗೆ ದೇವರ ಕೃಪೆಯನ್ನು ಆತುಕೊಂಡಾಗ, ದೇವರ ಅನ್ಯೋನ್ಯತೆಯಲ್ಲಿ ನಡೆದಾಗ, ದೇವರ ಸಂಗಡ ನಡೆದಾಗ ಅನೇಕ ಚಾಲೆಂಜ್ಗಳು ಬರುವಾಗ, ಅನೇಕ ಸಮಸ್ಯೆಗಳು ಬರುವಾಗ ಅವರು ಹೇಗೆ ಅದನ್ನು ಎದುರಿಸಿ ನಿಂತರು, ಮತ್ತು ದೇವರು ಅವರೊಟ್ಟಿಗಿದ್ದು ಹೇಗೆ ಅವರಿಗೆ ಜಯ ಕೊಟ್ಟನು ಅಂತ ಸತ್ಯವೇದದಲ್ಲಿ ಅನೇಕ ಭಕ್ತರ ಒಂದು ಉದಾಹರಣೆಯನ್ನು ನಮಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಅವರ ಸಂಗಡ ಇದ್ದ ದೇವರು ಆತನು ನಮ್ಮ ಸಂಗಡ ಕೂಡ ಇದ್ದಾನೆ. ಆತನು ಅವರಿಗೆ ಮಾತ್ರ ದೇವರಲ್ಲ, ನಮಗೂ ಆತನ ದೇವರು. ನಾನು ಹತ್ತಿರದಲ್ಲಿರುವವರಿಗೆ ದೇವರು, ದೂರದಲ್ಲಿರುವವರಿಗೂ ನಾನೇ ದೇವರು. ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 23ನೇ ಅಧ್ಯಾಯ 23ನೇ ವಚನ. ಯೆರೆಮೀಯ, ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು, ದೂರದಲ್ಲಿ ಇರುವವನಲ್ಲವೋ. ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ತನ್ನನ್ನು ಮರೆ ಮಾಡಿಕೊಂಡನೆ. ನಾನು ಭೂಮಿ ಆಕಾಶಗಳಲ್ಲಿಯೂ ವ್ಯಾಪಿಸಿರುವವನಲ್ಲವೇ. ಪ್ರೈಸ್ ಗಾಡ್. ಇಲ್ಲಿ ದೇವರು ಹೇಳ್ತಾನೆ, ಯೆಹೋವನಿಂದನು ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರು, ದೂರದಲ್ಲಿರುವವರಿಗೂ ನಾನು ದೇವರೇ. ಪ್ರೈಸ್ ಗಾಡ್. ಅದರ ಅರ್ಥ ದೇವರು ಆ ಪ್ರವಾದಿಗಳ ಸಂಗಡ ಮಾತ್ರ ಇದ್ದವನಲ್ಲ. ಅವರು ಒಂದು ಜನರೇಷನ್ ಆದರೂ ಒಂದು ಜನರೇಷನ್ ಬಿಟ್ಟು ಹೋದರು, ಲೋಕವನ್ನು ಬಿಟ್ಟು ಹೋದರು. ಈಗ ಫಾರ್ ಎಕ್ಸಾಂಪಲ್ ದೇವರು ಯೋಶುವನಿಗೆ ಹೇಳ್ತಾನೆ. ಯೋಶುವನಿಗೆ ಬೇಕಾದರೆ ಅದನ್ನು ಓದುವ. ರೀಡ್ ಯೋಶುವ 1ನೇ ಅಧ್ಯಾಯ. ಯೆಹೋವನ ಸೇವಕನಾದ ಮೋಶೆಯು 1ನೇ ಅಧ್ಯಾಯ 1ನೇ ವಚನ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲು ಇರುವೆನು. ಮೋಶೆ ಹೋದ, ದೇವರು ಹೋಗಲಿಲ್ಲ. ದೇವರು ಆತ ನಿರಂತರ ದೇವರು. ಆತ ನಿರಂತರ ಅವರ ಸಂಗಡ ಇದ್ದ ಹಾಗೆಯೇ ನಮ್ಮ ಸಂಗಡ ಇದ್ದಾನೆ. ಇಲ್ಲಿ ದೇವರು ಹೇಳ್ತಾನೆ, ನಾನು ಮೋಶೆಯ ಒಟ್ಟಿಗೆ ಇದ್ದ ಹಾಗೆಯೇ ನಾನು ನಿನ್ನ ಒಟ್ಟಿಗೆ ಇರುತ್ತೇನೆ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದಾನೆ. ನೀವು ಅದನ್ನು ಅಪ್ಲೈ ಮಾಡ್ರಿ. ಆತನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನನ್ನ ಸಂಗಡ ಇದ್ದಾನೆ. ಆತನು ಯೋಶುವನ ಸಂಗಡ ಇದ್ದ ಹಾಗೆಯೇ
ಆತನು ನನ್ನ ಸಂಗಡ ಇದ್ದಾನೆ. ಆತನು ಯೇಸುವಿನ ಸಂಗಡ ಇದ್ದ ಹಾಗೆಯೇ ಆತನು ನನ್ನ ಸಂಗಡ ಇದ್ದಾನೆ. ಯೇಸುವಿನ ಸಂಗಡ ಇದ್ದಾನೆ. ನಜರೇತಿನ ಯೇಸು ಕ್ರಿಸ್ತನನ್ನು ದೇವರು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು. ಪ್ರೈಸ್ ಗಾಡ್. ಆತನ ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು ಅಂತ ವಾಕ್ಯ ಹೇಳ್ತದೆ. ಬೇರೆ ಆತನು ಮೋಶೆಯ ಸಂಗಡ, ಯೋಶುವನ ಸಂಗಡ, ಪ್ರವಾದಿಗಳ ಸಂಗಡ ಇದ್ದ ಆತನು ಬದಲಾಗಲಿಲ್ಲ. ಆತನು ನಮ್ಮ ಸಂಗಡ ಕೂಡ ಅದೇ ರೀತಿ ಇದ್ದಾನೆ. ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ 40ನೇ ಅಧ್ಯಾಯ 27ನೇ ವಚನ. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನೇ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ. ಅಲ್ಲಿ ಕೀರ್ತನೆ ನಾವು ಓದಿದೆವು, ನನ್ನ ಕಾಲು ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರವರೆಗೆ ನಾನು ಸಮಾಧಿಗೆ ಸೇರ್ತಿದ್ದೆನು. ನನ್ನ ಕಾಲು ಜಾರಿತೋ ಅಂತ ಹೇಳ್ತಿರುವಾಗ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಇಲ್ಲಿ ದೇವರನ್ನು ಆ ಭಕ್ತನು ಎಕ್ನಾಲಜ್ ಮಾಡ್ತಾ ಇದ್ದಾನೆ. ಇಲ್ಲಿ ಯೆಶಾಯ ಪ್ರವಾದಿಯ ಮೂಲಕ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ಯಾಕೋಬೆ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ. ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. 30ನೇ ವಚನ ಹೇಳ್ತದೆ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು. ಪ್ರೈಸ್ ಗಾಡ್. ಇಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ಯಾಕೆ ದೇವರು ನನ್ನ ಮರೆತು ಬಿಟ್ಟಿದ್ದಾನೆ, ಯಾಕೆ ನನಗೆ ದೇವರ ಮಾರ್ಗವು ಕಾಣುವುದಿಲ್ಲ. ದೇವರು ಹೇಳ್ತಾನೆ, ನಾನು ನಿರಂತರವಾದ ದೇವರು. ಕೆಲವು ಅನೇಕ ಪರಿಸ್ಥಿತಿಗಳು, ಚಾಲೆಂಜ್ಗಳು ಬರುತ್ತಿರುವಾಗ ನೀವು ಅನಿಸ್ಬೋದು, ದೇವರು ನನ್ನ ಮರೆತು ಬಿಟ್ಟಿದ್ದಾನೆ, ದೇವರಿಗೆ ನನ್ನ ಮಾರ್ಗ ಗೊತ್ತಿಲ್ಲ, ದೇವರು ನನ್ನ ಕಣ್ಣೀರನ್ನು ನೋಡಲಿಲ್ಲ, ದೇವರು ನನ್ನ ಮರೆತು ಬಿಟ್ಟಿದ್ದಾನೆ. ಅವರ ಸಂಗಡ ಇದ್ದ ದೇವರು ಎಲ್ಲಿ? ಮೋಶೆಯ ಸಂಗಡ ಇದ್ದ ದೇವರು ಎಲ್ಲಿ? ಅಬ್ರಾಹ್ಮನ ಸಂಗಡ ಇದ್ದ ದೇವರು ಎಲ್ಲಿ? ದೇವರು ಹೇಳ್ತಾನೆ, ನಾನು ನಿರಂತರ ದೇವರು. ನಾನು ನಿರಂತರ ದೇವರು. ನಾನು ಹತ್ತಿರದಲ್ಲಿರುವವರಿಗೂ ದೇವರು, ದೂರದಲ್ಲಿರುವವರಿಗೂ ದೇವರಲ್ಲ. ಆತನು ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದ್ದಾನೆ. ಆತನು ಬದಲಾಗಲಿಲ್ಲ. ಆತನ ಪ್ರೀತಿ ಬದಲಾಗಲಿಲ್ಲ. ಆತನ ವಚನ ಬದಲಾಗಲಿಲ್ಲ. ಆತನ ಕರುಣೆ ಬದಲಾಗಲಿಲ್ಲ. ಆತನು ಯಾವ ರೀತಿ ಅವರನ್ನು ಅದ್ಭುತವಾಗಿ ನಡೆಸಿದ, ನಮ್ಮನ್ನು ಕೂಡ ಆತನು ನಡೆಸ್ತಾನೆ. ಇಲ್ಲಿ ಭಕ್ತನು ಎಕ್ನಾಲಜ್ ಮಾಡ್ತಾ ಇದ್ದಾನೆ, ನನ್ನ ಕಾಲು ಜಾರಿತು ಅಂತ ಹೇಳ್ತಿರುವಾಗ ನಿನ್ನ ಕೃಪೆ ನನಗೆ ಆಧಾರವಾಯಿತು. ಪ್ರೇರೆ, ಆತನ ಕೃಪೆ ಬದಲಾಗಲಿಲ್ಲ. ಆತನ ಕೃಪೆ ಶಾಶ್ವತವಾದದ್ದು. ಆತನು ಒಳ್ಳೆಯವನು. ಯೋಷೋಪಟನಿಗೆ ವಿರೋಧಿಗಳು 3 ರಾಜ್ಯರು ವಿರುದ್ಧವಾಗಿ ಬರುವಾಗ, ಅಮೋನಿಯರು, ಮೆಗೋನಿಯರು ನಾವು ನೋಡ್ತೇವೆ. ಸೈರ್ ಪರ್ವತದವರು ಆತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ, ಯೋಷೋನು ಹೇಳ್ತಾನೆ, ದೇವರೇ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ ಅಂತ ಹೇಳ್ತಿರುವಾಗ ಪ್ರವಾದಿಯನ್ನು ದೇವರು ಕಳಿಸಿ ಅದಲ್ಲದೆ, ಈ ಸರ್ತಿ ನೀವು ಯುದ್ಧ ಮಾಡುವ ಅಗತ್ಯ ಇಲ್ಲ, ಯೆಹೋವ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ. ವಾದ್ಯಗಾರನ್ನು ಕರೆಯಿರಿ, ನೀವು ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ರಿ, ಆರಾಧನೆ ಮಾಡ್ರಿ. ಅದನ್ನು ಲಿರಿಕ್ಸ್ ಕೂಡ ಕೊಟ್ಟ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದೆಂದು ಹೇಳಿರಿ. ಶಾಶ್ವತವಾದದ್ದು ಹೇಳಿರಿ. ಪ್ರಿಯರೇ, ಅದೇ ದೇವರು, ಒಳ್ಳೆಯ ದೇವರು. ಆತನು ನಮ್ಮವನಾಗಿದ್ದಾನೆ. ಆತನ ಕೃಪೆ ಅದು ಶಾಶ್ವತವಾದದ್ದು. ಅದು ಕೇವಲ ಅವರಿಗೆ ಮಾತ್ರ ಕೃಪೆ ಅಲ್ಲ. ನನ್ನ ಕಾಲು ಜಾರಿತು ಅಂತ ಹೇಳ್ತಿರುವಾಗ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಪ್ರಿಯರೇ, ಒಂದು ವೇಳೆ ನೀನು ಸಂಕಟದಲ್ಲಿದ್ದೀಯಾ, ನೋವಲ್ಲಿದ್ದೀಯಾ, ದುಃಖದಲ್ಲಿದ್ದೀಯಾ, ಚಿಂತೆಯಲ್ಲಿದ್ದೀಯಾ, ಭಯಪಡಬೇಡ. ದೇವರ ಕೃಪೆ ನಿನಗೆ ಸಹಾಯ ಮಾಡುತ್ತದೆ. ದೇವರ ಕೃಪೆ ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತದೆ. ದೇವರ ಕೃಪೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತದೆ. ದೇವರ ಕೃಪೆ ನಿನ್ನ ಸ್ಟಕ್ ಆದ ಎಲ್ಲ ಸಂಗತಿಗಳನ್ನು ರಿಲೀಸ್ ಮಾಡುತ್ತದೆ. ದೇವರ ಕೃಪೆ ನಿನ್ನನ್ನು ಕಾಯುತ್ತದೆ. ದೇವರ ಕೃಪೆ ನಿನಗೆ ಆಧಾರವಾಗುತ್ತದೆ. ಪ್ರೈಸ್ ಗಾಡ್. ಒಂದು ವೇಳೆ ದೇವರು ನನಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳುವುದಾದರೆ, ದಟ್ ಈಸ್ ಯುವರ್ ಅನ್ಬಿಲೀಫ್. ನನ್ನ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ, ನಾಶವಾಗಿ ಹೋಗ್ತಾ ಇದ್ದಾರೆ. ಯಾಕೆ? ನನ್ನ ಜ್ಞಾನ ಇಲ್ಲದೆ ಇರುವ ಕಾರಣ. ಮೈ ಪೀಪಲ್ ಆರ್ ಪೆರಿಶ್
ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜ್ಞಾನವಿಲ್ಲದೆ ಇರುವ ಕಾರಣ ನನ್ನ ಜನರು ಹಾಳಾಗಿ ಹೋಗಿದ್ದಾರೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಆತನ ಪ್ರೀತಿಯನ್ನು ಧ್ಯಾನ ಮಾಡಿರಿ, ಆತನ ಪ್ರೀತಿಯನ್ನು ಮೆಡಿಟೇಟ್ ಮಾಡಿರಿ, ಆತನ ಒಳ್ಳೆಯತನವನ್ನು ಮೆಡಿಟೇಟ್ ಮಾಡಿರಿ, ಆತನ ಅದ್ಭುತ ಕೃತ್ಯಗಳನ್ನು ಮೆಡಿಟೇಟ್ ಮಾಡಿರಿ. ಆಗ ನಿಮ್ಮ ಒಳಗಿಂದ ಕಾನ್ಫಿಡೆನ್ಸ್ ಒಳಗಿಂದ ರೈಸ್ ಆಗುತ್ತದೆ. ಅವರ ಸಂಗಡ ಇದ್ದ ದೇವರು ನನ್ನ ಸಂಗಡ ಇದ್ದಾನೆ, ಆತನು ನನಗೂ ದೇವರಾಗಿದ್ದಾನೆ, ಆತನು ನನ್ನ ತಂದೆ ಆಗಿದ್ದಾನೆ. ಪ್ರೈಸ್ ಗಾಡ್. ಯಾರು ಯೇಸುವನ್ನು ಅಂಗೀಕಾರ ಮಾಡಿದರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ನೀವು ಅಕ್ನಾಲೇಜ್ ಮಾಡುತ್ತೀರಿ, ನಾನು ದೇವರಿಂದ ಹುಟ್ಟಿದವ. ಹಳೆ ಒಡಂಬಡಿಕೆಯಲ್ಲಿ ಆತನು ಎಲ್ಲ ಮೋಶೆ, ಅಬ್ರಾಮ್, ಈಸಾಕ್, ಯಾಕೋಬ ಇವರಿಗೆಲ್ಲ ಆತನು ದೇವರಾಗಿದ್ದನು. ಯೇಸುವಿಗೆ ಆತನು ತಂದೆಯಾಗಿದ್ದನು. ಓಕೆ, ಯೇಸುವಿನಲ್ಲಿ ಇದ್ದ ನನಗೆ ಮತ್ತು ನಿನಗೆ ಆತನು ತಂದೆಯಾಗಿದ್ದಾನೆ. ಆತನು ಕನಿಕರವುಳ್ಳ ತಂದೆ, ಸಂತೈಸುವ ತಂದೆ. ಈಸ್ ಎ ಗುಡ್ ಗಾಡ್. ಪ್ರೈಸ್ ಗಾಡ್. ಆತನು ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಜ್ಞಾಪಿಸಿರಿ. ಓಕೆ, ಯಾವಾಗಲೂ ಹೇಳ್ರಿ, ಯೆಹೋವನ ಸಹಾಯ ಇಲ್ಲದಿದ್ದರೆ ನಾನು ಇಷ್ಟರವರೆಗೆ ಸಮಾಧಿಗೆ ಸೇರ್ತಿದ್ದನು. ಆತನು ಮಾಡಿದ, ನೀನು ಚಿಕ್ಕ ಹುಟ್ಟಿದ ದಿನದಿಂದ ಇವತ್ತಿಯವರೆಗೆ ಮಾಡಿದಂಥ ಉಪಕಾರಗಳನ್ನು ಎಕ್ನಾಲಜ್ ಮಾಡಿರಿ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆತನ ಉಪಕಾರಗಳನ್ನು ಒಂದನ್ನು ಕೂಡ ಮರೆಯದೆ ಆತನಿಗೆ ಸ್ತೋತ್ರ ಸಲ್ಲಿಸಿರಿ. ಆತನ ಕೃಪೆ ನಿಮ್ಮ ಜೀವಿತದಲ್ಲಿ ಇನ್ಕ್ರೀಸ್ ಆಗ್ತದೆ, ಆತನ ಕರುಣೆ ನಿಮ್ಮ ಜೀವಿತದಲ್ಲಿ ಇನ್ಕ್ರೀಸ್ ಆಗ್ತದೆ, ಆತನ ಜ್ಞಾನ ನಿಮ್ಮ ಜೀವಿತದಲ್ಲಿ ಹೆಚ್ಚುತ್ತದೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟೋವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇಸ್ ದ ರೈಟ್ ಟೈಮ್. ಇದು ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾರು ಯೇಸುವನ್ನು ಕರೀತಾರೋ ಅವರ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಡುತ್ತದೆ, ಅವರು ದೇವರ ಪುತ್ರರಾಗುತ್ತಾರೆ ಮತ್ತು ದೇವರ ಪವಿತ್ರಾತ್ಮನು, ಕೃಪಾ ಆತ್ಮನು ಅವರ ಒಳಗೆ ವಾಸ ಮಾಡುತ್ತಾನೆ. ದ ಸ್ಪಿರಿಟ್ ಆಫ್ ಗಾಡ್ ಹೂ ಲೀವ್ಸ್ ಇನ್ ಯು. ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ, ನಿಮ್ಮನ್ನು ನಡೆಸ್ತಾನೆ. ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಾವು ಕೀರ್ತನೆ 94:17-18 ನಾವು ಧ್ಯಾನ ಮಾಡಿದೆವು. ನನ್ನ ದೇವರ ಸಹಾಯವಿಲ್ಲದಿದ್ದರೆ ನಾನು ಇಷ್ಟರವರೆಗೆ ಸಮಾಧಿಗೆ ಸೇರ್ತಿದ್ದೆನು. ತಂದೆ, ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಸ್ತೋತ್ರ. ನಮ್ಮ ಕಾಲು ಜಾರಿತ್ತು ಅಂತ ಹೇಳ್ತಿರುವಾಗ ನಿನ್ನ ಕೃಪೆ ನಮಗೆ ಆಧಾರವಾಯಿತು. ನಾವು ನಿಂತಿರುವುದು ನಿನ್ನ ಕರುಣೆಯಲ್ಲಿ, ನಾವು ನಿಂತಿರುವುದು ನಿನ್ನ ಕೃಪೆಯಲ್ಲಿ, ನಾವು ನಿಂತಿರುವುದು ನಿನ್ನ ಪ್ರೀತಿಯಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ಯಾವಾಗಲೂ ಜ್ಞಾಪಿಸುವಂತೆ, ಧ್ಯಾನ ಮಾಡುವಂತೆ, ಇತರಿಗೆ ಹೇಳುವಂತೆ, ಇತರಿಗೆ ನಾವು ಪ್ರೊಕ್ಲೇಮ್ ಮಾಡುವಂತೆ ನಿನ್ನನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನತೆಯನ್ನು, ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ಇವತ್ತು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ಮದುವೆಯ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ತಂದೆ, ಇವರನ್ನು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡು. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲೆಂದು ಪ್ರಾರ್ಥಿಸ್ತೇನೆ. ಇವರ ಹೆಜ್ಜೆಗಳನ್ನು ನೀನು ನೇಮಿಸ್ತೀನಿ. ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ಥ್ಯಾಂಕ್ ಯು ತಂದೆ. ಓನ್ಲಿ ರೈಟ್ ವ್ಯಕ್ತಿಗಳು ರೈಟ್ ಪರ್ಪಸ್ಸಿಗೆ ರೈಟ್ ಸಮಯದಲ್ಲಿ ಇವರಿಗೆ ಕನೆಕ್ಟ್ ಆಗಲ್ಲ. ನಿನ್ನ ಚಿತ್ತವಿಲ್ಲದ ಒಬ್ಬ ವ್ಯಕ್ತಿ ಕೂಡ ಇವರಿಗೆ ಸಂಧಿಸಿದಂತೆ ನೀನು ಪ್ರೊಟೆಕ್ಟ್ ಮಾಡುತ್ತೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರುವುದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತೇನೆ. ಈವ್ನಿಂಗ್ ಪ್ರೇಯರಿಗೆ ನೀವು ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವರ್ಡ್ ಆಫ್ ವಿಕ್ಟರಿ.
ವೆಬ್ಸೈಟ್ ಇದು wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ಕೂಡ ವಾಚ್ ಮಾಡಿ. ಆಮೆನ್.